ಇನ್ನು ರಾಜ್ಯದ ಆಡಳಿತ ಪಕ್ಷದ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಒಂದು ಗೊಂದಲದ ಗೂಡಾಗ್ಬಿಟ್ಟಿದೆ. ಒಂದ್ಸಲ ಇದೆ, ಒಂದ್ಸಲ ಇಲ್ಲ ಅನ್ನೋ ಹಲವು ಮಾತುಗಳು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಅದರ ಪ್ರಶ್ನೆ ಪದೇ ಪದೇ ಉದ್ಭವ ಆಗುತ್ತೆ. ಇವತ್ತಿನ ಪ್ರಶ್ನೆಗೆ ಡಿ.ಕೆ ಶಿವಕುಮಾರ್ ಹೇಳ್ತಾರೆ, ನಾನು ಚೀಫ್ ಮಿನಿಸ್ಟರ್ ಅಲ್ಲ ರೀ, ಉಪಮುಖ್ಯಮಂತ್ರಿ ನಾನು, ಸದ್ಯಕ್ಕೆ ಇದ್ರ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಬೆಂಗಳೂರಲ್ಲಿ ಡಿ.ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಬೆಳಗಾವಿ ಅಸೆಂಬ್ಲಿ ಇದೆ, ಯಾವುದೇ ಸ್ಥಾನ ಖಾಲಿ ಇಲ್ಲ, ಎಲ್ಲರೂ ಈಗಾಗಲೇ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ನಾನು ಪಾರ್ಟಿ ಪ್ರೆಸಿಡೆಂಟು, ಆದರೆ ನಾನೇನು ಹೇಳಬೇಕಾಗಿಲ್ಲ, ಅವ್ರ ಹತ್ರ ದೊಡ್ಡ ಸಿಸ್ಟಮ್ ಇದೆ ಅಂತ ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ನಾನೇನು ಚೀಫ್ ಮಿನಿಸ್ಟ್ರೇನು, ನಾನು ಉಪಮುಖ್ಯಮಂತ್ರಿ, ನಾನು KPCC ಅಧ್ಯಕ್ಷ, ಹೌದು, ಹಾಗಂತ ನಾನೇನು ಹೇಳಬೇಕಾಗಿದ್ದಿಲ್ಲ, ಅವ್ರ ಹತ್ರನೇ ಸಿಸ್ಟಮ್ ಎಲ್ಲ ಇದೆ ಅಂತ ಡಿ.ಕೆ ಶಿವಕುಮಾರ್ ಮಾತಾಡಿದ್ದಾರೆ. ಇವತ್ತು ಕೇಳಿಸ್ಕೊಳ್ಳಿ. ಬಟ್ ಪಾರ್ಟಿ ಪ್ರೆಸಿಡೆಂಟ್ ಇನ್ನ ಸದ್ಯಕ್ಕೆ ಚರ್ಚೆ ಇಲ್ಲ, ಅವಶ್ಯಕತೆನೂ ಇಲ್ಲ. ಅಸೆಂಬ್ಲಿ ಇದೆ, ಅಸೆಂಬ್ಲಿ ಮುಗಿಬೇಕು, ಯಾವ್ದು ವೇಕೆನ್ಸಿ ಇಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ. ಅದಕ್ಕೆ ಈಗಲ್ಲ ಚೀಫ್ ಮಿನಿಸ್ಟರ್ ಉತ್ತರ ಕೊಟ್ಟಿದ್ದಾರೆ. ಯಾವ ಸ್ಥಾನನೂ ಖಾಲಿ ಇಲ್ಲ, ಯಾವ ಸ್ಥಾನನೂ ಖಾಲಿ ಇಲ್ಲ. ಪಾರ್ಟಿ ಪ್ರೆಸಿಡೆಂಟ್ ನಾನೇನಿಲ್ಲ, ಅವರು ಒಂದ್ ದೊಡ್ಡ ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ನಾನೇನ್ ಹೇಳ್ಬೇಕಾಗಿಲ್ಲ. ಯಾರ ಮಂತ್ರಿ ಎಲ್ಲೋದ್ರು, ಎಲ್ ಬಿಟ್ರು, ಏನು ಎತ್ತ, ಕಾಂಗ್ರೆಸ್ ಆಫೀಸ್ ಹೋದ್ರ, ಕಾಂಗ್ರೆಸ್ ಆಫೀಸ್ ಕಟ್ಟಿದ್ರ, ಜನನ್ ಮೀಟ್ ಮಾಡಿದ್ರ, ಅವ್ರ ಕಾರ್ಯಕ್ರಮ ಏನ್ ಮಾಡ್ತಾರೆ ಅದು ಅವ್ರದ್ದು ಒಂದು ಸಿಸ್ಟಮ್ ಇಟ್ಕೊಂಡಿದ್ದಾರೆ ನಮ್ಮ ಪಾರ್ಟಿಲಿ. ಅದನ್ನ ಅವ್ರು ಮಾಡ್ತಾ ಇರ್ತಾರೆ. ನೋಡಪ್ಪ, ನನ್ಗೆ ಗೊತ್ತಿದ್ವಿ ಭಾಷೆಯಲ್ಲಿ ಹೇಳಿದೀನಿ, ನೀನ್ ಏನ್ ಬೇಕಾದ್ರೆ ಡೆಪ್ಟಿ CM